ಟಿ ನರಸೀಪುರ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವಿಶ್ವ ದಾದಿಯರ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ವೈದ್ಯರು, ದಾದಿಯರು ಹಾಗೂ ಆಸ್ಪತ್ರೆಯ ಸಿಬ್ಬಂದಿ ಭಾಗವಹಿಸಿ ಕೇಕ್ ಕತ್ತರಿಸಿ ಸಿಹಿ ಹಂಚುವ ಮೂಲಕ ದಿನಾಚರಣೆಗೆ ವಿಶೇಷ ಮೆರುಗು ನೀಡಿದರು. ಇನ್ನೊಬ್ರು ಒಂದು ಇನ್ನು ಬನ್ನಿ, ಇನ್ನೂ ಸ್ವಲ್ಪ ಈ ಕಡೆ ಬನ್ನಿ ಮೇಡಮ್, ಒಳಗಡೆ ಬನ್ನಿ, ಹಂಗೆ ಇನ್ನೂ ಸ್ವಲ್ಪ ಬನ್ನಿ. ಈ ವೇಳೆ ಮಾತನಾಡಿದ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಅಭಿಲಾಷ್, ಪ್ರತಿ ವರ್ಷ ಮೇ 12ರಂದು ಫ್ಲಾರೆನ್ಸ್ ನೈಟಿಂಗೇಲ್ ಸ್ಮರಣಾರ್ಥವಾಗಿ ವಿಶ್ವ ದಾದಿಯರ ದಿನಾಚರಣೆ ಆಚರಿಸಲಾಗುತ್ತದೆ ಎಂದರು. ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಸೈನಿಕರಿಗೆ ಶುಶ್ರೂಷೆ ಮಾಡುವ ಫ್ಲಾರೆನ್ಸ್ ನೈಟಿಂಗೇಲ್ ದಾದಿಯರ ವೃತ್ತಿಗೆ ಹೊಸ ದಿಕ್ಕು ತೋರಿದ ಮಹಿಳೆ ಎಂದು ಅವರು ಹೇಳಿದರು. ಇಂದು ಮೇ 12ನೇ ತಾರೀಕು ನಾವು ವಿಶ್ವ ದಾದಿಯರ ದಿನಾಚರಣೆಯನ್ನು ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಸ್ಮರಣಾರ್ಥವಾಗಿ ನಾವು ಈ ದಿನವನ್ನು ಅವರಿಗಾಗಿ ನಾವು ಅರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಇಷ್ಟೇ, ಹಿಂದೆ ನಾವು ಎರಡನೇ ಮಹಾಯುದ್ಧದಲ್ಲಿ ಫ್ಲಾರೆನ್ಸ್ ನೈಟಿಂಗೇಲ್ ಅವರು ತಮ್ಮ ಒಂದು ಜೀವನದ ಹಂಗನ್ನು ತೊರೆದು ಒಂದು ಸೈನಿಕರ ಶುಶ್ರೂಷೆಯನ್ನು ಮಾಡಿ ಒಂದು ದಾದಿಯರ ಇದಕ್ಕೆ ಹೊಸ ದಿಕ್ಸೂಚಿಯನ್ನು ನೀಡಿದಂಥ ಮಹಿಳೆ. ಅವ್ರನ್ನ ಲೇಡಿ ವಿತ್ ಎ ಲ್ಯಾಂಪ್ ಅಂತ ಹೇಳಿ ಕರಿತಾ ಇದ್ವಿ ನಾವು. ಸೊ ಅವರ ಒಂದು ಸ್ಮರಣಾರ್ಥವಾಗಿ ಇವತ್ತು ನಾವು ವಿಶ್ವ ದಾದಿಯರ ದಿನಾಚರಣೆ ಅಥವಾ ನರ್ಸಸ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲ ನರ್ಸಸ್ಗಳಿಗೂ ಇವತ್ತು ವಿಶ್ವ ದಾದಿಯರ ದಿನಾಚರಣೆಯನ್ನು ಶುಭಾಶಯವನ್ನು ಕೊಡ್ತಾರೆ. ಅವ್ರು ಹಾಕೊಟ್ಟ ಮಾರ್ಗ, ಅವ್ರು ಹಾಕೊಟ್ಟಿರೋ ಒಂದು ಇದರಲ್ಲಿ ತಾವು ಅದನ್ನು ಉಳಿಸ್ಕೊಂಡು ಅವರು ಇದನ್ನು ಒಂದು ಕೀರ್ತಿಯ ತರಬೇಕಂತ ಹೇಳಿ ನಾನು ಆಶಿಸ್ತೀನಿ. ಇದೇ ವೇಳೆ ರೈತ ಮುಖಂಡ ನೀಲುಸೊಗೆ ಉಮೇಶ್ ಮಾತನಾಡಿ, ಸರ್ಕಾರಿ ಆಸ್ಪತ್ರೆಯ ದಾದಿಯರು ರೋಗಿಗಳಿಗೆ ಉತ್ತಮ ಸೇವೆ ನೀಡುತ್ತಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಾರ್ವಜನಿಕ ಆಸ್ಪತ್ರೆಗೆ ಫಿಜಿಯೋಥೆರಪಿ ಚಿಕಿತ್ಸಾ ವ್ಯವಸ್ಥೆ ಅತ್ಯವಶ್ಯಕವಾಗಿದ್ದು ಸರ್ಕಾರ ಈ ಸೌಲಭ್ಯ ಕಲ್ಪಿಸಬೇಕು ಎಂದು ಆಗ್ರಹಿಸಿದರು. ಆಚರಿಸಬೇಕು ಅಂತ ಓದೋಸ್ತಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮುಂದೆ ನಮ್ಮ ಭಗವಂತ ಹಂಗೆ ಒಳ್ಳೆ ಬುದ್ಧಿ ಕೊಟ್ಟು ನಮಗೆಲ್ಲ ಅಷ್ಟೇ ಎಲ್ಲ ಡೇನು ಮಾಡಲಿ ಅಂತ ಹೇಳಿ. ಈಗ ನಮ್ಮದು ಟಿ ಎಸ್ ಸರ್ಗೂ ಒಂದು ಮನವಿ, ಎಲ್ಲ ಸುಮಾರು ಹಾಸ್ಪಿಟ್ಲಲ್ಲಿ ಫಿಜಿಯೋಥೆರಪಿ ಮಾಡಿದ್ದಾನೆ. ನಮ್ಮ ತಾಲೂಕಲ್ಲಿ ಇಲ್ಲ ಅದು ಹಾಸ್ಪಿಟ್ಲಿ, ಅದಕ್ಕೊಂದು ಸ್ವಲ್ಪ ಫಿಜಿಯೋಥೆರಪಿನ ದಯಮಾಡಿ ರೋಗಿಗಳಿಗೆ ಅನುಕೂಲ ಆಗಿ ಅಂತ ಮಾಡಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಇಂದು ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಒಂದು ಜನ್ಮದಿನ ಆಗಿರುತ್ತೆ. ಅವರು ಮೇ 12, 1820 ಅವರು ಜನಿಸಿರ್ತಾರೆ. ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಒಂದು ಕರ್ತವ್ಯ ವೈಖರಿನ ಖಂಡಿತ ನಾವೆಲ್ಲರೂ ಅನುಸರಿಸ್ಕೊಂಡೇ ಹೋಗಬೇಕು. ಯಾಕಂದರೆ ಒಂದು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ ಮಹಿಳೆಯು ತಮ್ಮ ಒಂದು ಜೀವನವನ್ನು ಕಂಪ್ಲೀಟ್ ಒಂದು ರೋಗಿಗಳಿಗೆ ನಾನು ಅದನ್ನು ಮುಡಿಪಾಗಿರಬೇಕು ಅಂತ ಆಗಿನ ಕಾಲದಲ್ಲಿ ಅವರು ಮಾಡಿದ ಸೇವೆ, ಆ ಒಂದು ಕ್ರೈಮನ್ನು ವಾರಲ್ಲಿ ಅವರು ಕೊಟ್ಟಂಥ ಸೇವೆಯಿಂದ ಅವಾಗಿಂದ ಒಂದು ಡೆತ್ ರೇಟ್ ಅನ್ನೋದೇನು ಅನ್ನೋದು ಖಂಡಿತ ಅವಾಗ ಕಮ್ಮಿ ಆಗಿತ್ತು. ಮತ್ತು ಅಲ್ಲಿ ಜನಗಳಲ್ಲಿ ಹೆಚ್ಚಾಗಿ ಹೈಜೀನು ಮತ್ತು ಕೇರ್ನ ಅವರು ಕೊಟ್ಟರು. ಮತ್ತು ಹೆಣ್ಣು ಮಕ್ಕಳಿಗೆ ಒಂದು ಎಂಪವರ್ಮೆಂಟ್, ಅವರಲ್ಲೂ ವೃತ್ತಿಯನ್ನು ಮತ್ತು ಆ ಒಂದು ತರಬೇತಿಯನ್ನು ಹೇಗೆ ಕೇರ್ ಮಾಡಬೇಕು ಪೇಷಂಟ್ಗಳನ್ನ ಅನ್ನೋ ಒಂದು ತರಬೇತಿಯನ್ನು ಸಹ ಅವರು ಆಗಿನ ಒಂದು ಮಹಿಳೆಯರಿಗೆ ನೀಡಿರ್ತಾರೆ. ಖಂಡಿತ ಇದೊಂದು ನಮಗೆ ಖುಷಿ ಅಂತದ ವಿಷಯ. ಯಾಕೆಂದರೆ ಇವನ್ ಎಲ್ಲರೂ ಹೇಳ್ತಾರೆ ಒಂದು ಹಾಸ್ಪಿಟಲ್ ಅಂದರೆ ಹೇಗೆ ಡಾಕ್ಟರ್ಸ್ ಹೇಗೆ ಒಂದು ಇಂಪಾರ್ಟೆಂಟು, ಹಾಗೆ ನರ್ಸಸ್ಸು ಸಹ ಅಂತ. ಖಂಡಿತ ನಮಗೆ ನರಸೀಪುರ ಜನತೆಯಲ್ಲಿ ನಮ್ಮ ಒಂದು ನರ್ಸಸ್ ಡೇಲಿ ನಮ್ಮನ್ನು ಗುರುತಿಸಿ ನಮಗೆ ಒಂದು ಇದೊಂದು ಕೇಕ್ ಕಟ್ಟಿಂಗನ್ನು ಮಾಡಿಸ್ಕೊಡ್ತಾ ಇದ್ದಂತಹ ಎಲ್ಲ ವ್ಯಕ್ತಿಗಳಿಗೂ ತುಂಬಾ ಧನ್ಯವಾದಗಳನ್ನ ಕೋರ್ತಾ ಮತ್ತೊಮ್ಮೆ ಎಲ್ಲರಿಗೂ ನರ್ಸಸ್ ಡೇನ ಶುಭಾಶಯನ ಕೊಡ್ತಾರೆ. ಥ್ಯಾಂಕ್ ಯು.